ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಐತಿಹಾಸಿಕ ಸಮಾವೇಶ ಜರುಗಿತು. DSSನ 50 ವರ್ಷಗಳ ಸುವರ್ಣ ಮಹೋತ್ಸವ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಜಯಂತಿಯನ್ನು ಆಚರಿಸಿದ್ವಿ. ಈ ಸಂದರ್ಭದಲ್ಲಿ ಬಹುಜನರ ನಿಲುವು ಒಲವು ಅಂಥೇಳಿ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಮಾಡಿದ್ವಿ. ಈ 2024ರ ಚುನಾವಣೆಯನ್ನು ಕುರಿತು ಎಲ್ಲರ ಒಕ್ಕೊರಲಿನ ಅಭಿಪ್ರಾಯವನ್ನು ಸಂಗ್ರಹಿಸಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಸ್ಪರ್ಧಿಸ್ತಿರ್ತಕ್ಕಂಥ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಇಂಡಿಯಾ ಒಕ್ಕೂಟಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಈ ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ಸಮಾವೇಶದಲ್ಲಿ ಭಾಗವಹಿಸಿದ್ದಂತಹ 100 ಸಂಘಟನೆಗಳ ಮುಖಂಡರುಗಳು ಪ್ರತಿನಿಧಿಗಳು ಧ್ವನಿಮತವನ್ನು ಸ್ವೀಕಾರ ಮಾಡಿ ಈ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. BJPಯನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ. ಡಿಫೀಟ್ BJP ಸೇವ್ ಇಂಡಿಯಾ. BJP ತೀವ್ರ ಕೋಮುವಾದ ಜಾತಿವಾದವನ್ನು ಗಲಭೆ ದಾಳಿಗಳನ್ನು ಇಡೀ ದೇಶಾದ್ಯಂತ ಹಬ್ಬಿಸಿದೆ. BJPಯ ಮುಖಂಡರು ಹೇಳ್ತಾ ಇದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ, ಬಹುಮತ ಬಂದರೆ ಸಂವಿಧಾನವನ್ನು ಬದಲು ಮಾಡ್ತೇವೆ ಅಂತ. ಸಂವಿಧಾನ ಬದಲು ಮಾಡಿದರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ. ಸಂವಿಧಾನ ಬದಲು ಮಾಡೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಬಹುಜನರು, SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು, ರೈತರು 85% ಜನಸಂಖ್ಯೆ ಇದೆ. ಬೆರಳೆಣಿಕೆಯಷ್ಟು ಜನ ಇರತಕ್ಕಂಥ ಸಮುದಾಯಗಳು ಇವತ್ತು ಇಡೀ ದೇಶದಲ್ಲಿ ಅಧಿಕಾರವನ್ನು ಹಿಡಿದು ಸಂವಿಧಾನ ಬದಲು ಮಾಡುವಂಥ ಮಾತುಗಳನ್ನು ಆಡ್ತಾ ಇದ್ದೀರಿ. ಇಡೀ ವ್ಯವಸ್ಥೆಯನ್ನು ಬುಡುಮೇಲು ಮಾಡುವಂಥದ್ದು, ಇಡೀ ವ್ಯವಸ್ಥೆಯನ್ನು ಬದಲು ಮಾಡುವಂತಹ ಅತ್ಯಂತ ವಿಕೃತ ಆಲೋಚನೆಗಳಿಗೆ ಹಿಡಿದಿದ್ದೀರಿ. ಈ ದೇಶದ ಅಭಿವೃದ್ಧಿ ಮಾಡಲಿಲ್ಲ ಮೋದಿಜಿಯವರು 10 ವರ್ಷ ಪ್ರಧಾನಮಂತ್ರಿಯಾಗಿ. ಈ ದೇಶದ ಮೇಲೆ 2023ಕ್ಕೆ 183 ಲಕ್ಷ ಕೋಟಿ ಸಾಲವನ್ನು ದೇಶದ ಮೇಲೆ ಮಾಡಿದ್ದಾರೆ. ಕಾರ್ಪೊರೇಟ್ ಕಂಪ್ನಿಗಳ ಶ್ರೀಮಂತರ ಅದಾನಿ ಅಂಬಾನಿ ಅಂತ ಶ್ರೀಮಂತರ ಬ್ಯಾಂಕ್ಗಳಲ್ಲಿ, ವಿವಿಧ ಬ್ಯಾಂಕ್ಗಳಲ್ಲಿ ಪಡೆದಂಥ ಸಾಲವನ್ನು 14.5 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ. 2010 ವರ್ಷಗಳಲ್ಲಿ ಮೋದಿಜಿ ಆಡಳಿತದಲ್ಲಿ 66.5 ಲಕ್ಷ ಕೋಟಿ ಶ್ರೀಮಂತರ ಕಾರ್ಪೊರೇಟ್ ಕಂಪ್ನಿಗಳ ಹಣವನ್ನು ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂತೇಳಿ NPA ಅಂತ ಮಾಡಿದ್ದಾರೆ. ಶ್ರೀಮಂತರ ತೆರಿಗೆ ಹಣವನ್ನು 22% 16% ಇಳಿಕೆ ಮಾಡಿದ್ದಾರೆ. ವಜ್ರ, ಚಿನ್ನ, ಬೆಳ್ಳಿ ಮೇಲಿನ ತೆರಿಗೆಯನ್ನು ಇಳಿಕೆ ಮಾಡಿದ್ದಾರೆ. ಆದರೆ ಏರಿಕೆ ಏನು ಮಾಡಿರೋದು ಯಾವುದು? ರೈತರ ರಸಗೊಬ್ಬರದ ಮೇಲೆ ಏರಿಕೆ, ಪೆಟ್ರೋಲ್, ಡೀಸೆಲ್, ಅಡಿಗೆ ಅನಿಲದ ಮೇಲೆ ಬೆಲೆ ತೆರಿಗೆ ಹೆಚ್ಚಳ, ಪೆನ್ನು, ಪುಸ್ತಕ, ಟೀ, ಕಾಫಿ, ಇಡ್ಲಿಗಳು ತಿನ್ನುವಂಥ ಇಡ್ಲಿ ಅದರ ಮೇಲೆ ತೆರಿಗೆಯನ್ನು ಹೆಚ್ಚಳ. ಏನು ನಿಮ್ಮ ಆಡಳಿತದ ವೈಖರಿ? ಪರಿಶಿಷ್ಟ ಜಾತಿ ಮಕ್ಕಳು, ವಿದ್ಯಾರ್ಥಿ ವೇತನವನ್ನು ಪಡೆಯುವಂಥ ಮಕ್ಕಳಿದಾವಲ್ಲ, ಪರಿಶಿಷ್ಟ ಜಾತಿ ಮಕ್ಕಳು, ಅವರ ಸ್ಕಾಲರ್ಶಿಪ್ಪನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದೆ. 60 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರ 25% ರಾಜ್ಯಕ್ಕೆ ಕೊಡ್ತಾಯಿತ್ತು. ಇದು ತೀವ್ರ ಅನ್ಯಾಯ.
ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರ ಕೂಡ ಹಣ ಎಷ್ಟು? ಒಂದು ವರ್ಷಕ್ಕೆ 4,30,000 ಕೋಟಿ. ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದ್ದೀರಿ? ಸುಪ್ರೀಂ ಕೋರ್ಟ್ ಕೇಳ್ರಿ ನೋಡೋಣ. ಸುಪ್ರೀಂ ಕೋರ್ಟಿಗೆ ರಾಜ್ಯ ಸರ್ಕಾರ ಹಾಕಿದೆ. ಈ ರೀತಿಯ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದ್ದೀರಿ. ದೇಶದಲ್ಲಿ ಪರೋಕ್ಷ ತುರ್ತು ಪರಿಸ್ಥಿತಿ ಇದೆ. ಸಂವಿಧಾನವನ್ನು ಸೈಡ್ಗಿಟ್ಟು ಇವರೇ ಒಂದು ಸಂವಿಧಾನದ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸಂಸತ್ತಲ್ಲಿ ಹೊಸ ಉದ್ಘಾಟನೆಯನ್ನು ಮಾಡಿದ್ರು. ಹೊಸ ಸಂಸತ್ತನ್ನು ಡೆಲ್ಲಿನಲ್ಲಿ, ಹಳೆ ಸಂಸತ್ ಭವನದಲ್ಲಿರೋದು 543 ಪೀಠ MLAಗಳು, 800 ಮಾಡಿದ್ದಾರೆ ಈಗ ಅಲ್ಲಿ ಹೊಸ ಸಂಸತ್ತಲ್ಲಿ. ಇನ್ನು ಉಳಿದು MP ಗಳು ಎಲ್ಲಿಂದ ಬರ್ತಾರೆ? ಸಂವಿಧಾನ ತಿದ್ದುಪಡಿ ಮಾಡಿ MP ಗಳನ್ನು ಏರಿಕೆ ಮಾಡ್ತಾರೆ. ಸಂಸತ್ ಪ್ರಜಾಪ್ರಭುತ್ವವನ್ನು ಬದಲು ಮಾಡಿ ಧರ್ಮ ಸಂಸತ್ ಮಾಡಬೇಕು ಅಂತ ಆಗಲೇ ತಯಾರಿ ಮಾಡಿದ್ದಾರೆ. ಇದು RSSನ ಹಿಡನ್ ಅಜೆಂಡಾ. ಮೀಸಲಾತಿಯನ್ನು ಕಿತ್ತಾಕ್ತಾರೆ, ಮಹಿಳೆಯರ ಹಕ್ಕುಗಳನ್ನು ಕಿತ್ತಾಕ್ತಾರೆ. ಈಗಾಗಲೇ ಯುವಕರು ಉದ್ಯೋಗ ಇಲ್ಲ, ಅರಾಜಕತೆ ಎದ್ದಿದೆ ದೇಶದಲ್ಲಿ. ಲಾಜ ದನದ ಮೇಲೆ ರಾಜಕೀಯ, ದೇವರದ ಮೇಲೆ ರಾಜಕೀಯ, ಗುಡಿ ಗೋಪುರದ ಮೇಲೆ ರಾಜಕೀಯ. ಇವ್ರಿಗೇನು ಬಂಡವಾಳ ಇಲ್ಲ. ಭಾವನಾತ್ಮಕ ವಿಚಾರಗಳನ್ನು ತೆಗೆದು ಧರ್ಮಗಳದ್ದೇ ವ್ಯಾಜ್ಯಗಳನ್ನು ತೆಗೆದಿಟ್ಟು ಜಾತಿಗಳನ್ನು ಒಡೆದು ರಾಜಕೀಯ ಬಂಡವಾಳವನ್ನು ಮಾಡಿ ಇಡೀ ದೇಶದನ್ನು ಒಡೆದು ಆಳ್ತಾ ಇದ್ದಾರೆ. ಇದು ಅರ್ಥ ಮಾಡ್ಕೋಬೇಕಾಗಿದೆ. ಅತ್ಯಂತ ವಿನೀತವಾಗಿ ನಾನು ಮತದಾರರಲ್ಲಿ ಸಂದರ್ಭದ ಮನವಿ ಮಾಡ್ತೇನೆ. ಅತ್ಯಂತ ಪ್ರಬುದ್ಧತೆಯಿಂದ ಮತವನ್ನು ಚಲಾಯಿಸಬೇಕು, ಪ್ರಜ್ಞಾಪೂರ್ವಕವಾಗಿ ಮತವನ್ನು ಚಲಾಯಿಸಬೇಕು. ಮದ್ಯಕ್ಕೆ, ಎಂಡಕ್ಕೆ, ಹಣಕ್ಕೆ ನಿಮ್ಮ ಮತವನ್ನು ಮಾರ್ಕಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಹಾಪಿತರು ಹೇಳ್ತಾ ಇದ್ರು, ನಿಮ್ಮ ಒಂದು ಮತಕ್ಕೆ ಒಂದು ಯುಗವನ್ನೇ ಬದಲಾಯಿಸುವಂಥ ಶಕ್ತಿ ಇದೆ. ಮತದ ಪ್ರಜ್ಞೆಯನ್ನು ಇಟ್ಕೊಂಡು ಮತವನ್ನು ಚಲಾಯಿಸಿ. ಇದನ್ನ ಗಮನವನ್ನು ಕೊಡಬೇಕು ಮತದಾರರು. ಇಂಥ ಕೋಮುವಾದಿಗಳನ್ನು ದೂರ ಇಡಿ. ಇದಕ್ಕೆ BJPಗೆ ಸರಿಸಮನಾಗಿ ನೇರ ಸ್ಪರ್ಧೆಯನ್ನು ಕೊಡುವಂಥ ಕಾಂಗ್ರೆಸ್ ಪಕ್ಷ ಅಥವಾ ಅದರ ಬೆಂಬಲಿತ ಇಂಡಿಯಾ ಒಕ್ಕೂಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಬಲವನ್ನು ವ್ಯಕ್ತಪಡಿಸ್ತದೆ. ಏನು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ B